ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಿಮಗೆ ಫುಲ್ ವೆಜಿಟೇಬಲ್ ಕಟ್ಲೆಟ್ ಮಿಕ್ಸ್ ವೆಜಿಟೇಬಲ್ ಕಟ್ಲೆಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಒಂದು 4-5 ಆಲೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. 5 ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿದ್ದೀನಿ ಮತ್ತು ಇದ್ರ ಸಿಪ್ಪೆ ತಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಹಾಗೇ ನೋಡಿ ಕ್ಯಾಪ್ಸಿಕಮ್ ಹಾಕ್ತೀನಿ ಇದ್ರೊಳಗಡೆ. ಹಾಗೆಯೇ ಕ್ಯಾರೆಟ್ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಬೀನ್ಸ್, ಹಸಿಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಕಾರ್ನ್ ಮತ್ತು ನಾನು ಬಟಾಣಿನ ಇದರ ಒಂದು ಸೀಟಿ ತೆಗೆದಿಲ್ಲ, ಸುಮ್ಮನೆ ಹೀಗೆ ಬೇಯಿಸ್ಕೊಂಡಿದ್ದೀನಿ. ಸೀಟಿ ತೆಗಿಬೇಕಂತಿಲ್ಲ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಈಗ ನಾನು ಮಿಕ್ಸಿಯಲ್ಲಿ ಲೆಫ್ಟ್ ಸೈಡಲ್ಲಿ ಗೊರ್ರ ಅನ್ನಿಸ್ತೀನಿ, ಅಂದರೆ ಒಂದು ಸ್ವಲ್ಪ ತರ್ತರಿ ಆಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸಿಯಲ್ಲಿ ಹೇಳಿದ್ನಲ್ಲ, ನಾನು ಬಟಾಣಿ ಮತ್ತು ಕಾರ್ನ್ ಎರಡೂ ಲೆಫ್ಟ್ ಸೈಡಲ್ಲಿ ತಿರುಗಿಸ್ಕೊಂಡಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ತುಂಬ ತರ್ತರಿ ಆಗಿದೆ ಇದು. ಎಲ್ಲ ಫುಲ್ ಗ್ರೈಂಡ್ ಮಾಡಬಾರ್ದು. ಫುಲ್ ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನಾನೀಗ ನನ್ನ ಹತ್ರ ಪೌಡ್ರ್ ಇಲ್ಲ, ಸೊ ಹಾಗಾಗ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಇನ್ನು ಒಂದು ಸ್ವಲ್ಪ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ, ಸೊ ಇಷ್ಟು ಜೀರಿಗೆ. ಹಾಗೆಯೇ ಜೀರಿಗೆ ಪೌಡ್ರು, ಕೊತ್ತಂಬರಿ ಪೌಡ್ರ್ ಬೇಕಿದ್ದಕ್ಕೆ, ಸೊ ಇಷ್ಟು ಕೊತ್ತಂಬರಿ ಪೌಡ್ರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟು ಕೊತ್ತಂಬರಿ, ಇದನ್ನು ಈಗ ಪೌಡ್ರ್ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೀನಿ. ಇದರೊಳಗಡೆ 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡ್ರ್, ಸ್ವಲ್ಪ ಆಮೇಲೆ ಖಾರ ನೋಡಿಬಿಟ್ಟು ಹಾಕ್ತೀನಿ ನಾನು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಎಷ್ಟು ಬೇಕು ಅಷ್ಟೇ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೆ, ಸೊ ಅದರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದರ ಪೌಡ್ರ್ ಹಾಕಿದ್ದೀನಿ ನಾನು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಳ್ತೀನಿ, ಆಮೇಲೆ ನೋಡೋಣ. ನೋಡಿ ಫ್ರೆಂಡ್ಸ್, ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಯಾಕಂದರೆ ಬೈಂಡಿಂಗಿಗೆ ಬೇಕು ಅಕ್ಕಿ ಹಿಟ್ಟು. ಸಾಕು. ಹಾಗೆಯೇ ಕಾರ್ನ್ ಫ್ಲೋರ್, ಆಮೇಲೆ ನೋಡೋಣ ಬೇಕಂದರೆ. ಆ್ಯಕ್ಚುಲಿ ಬ್ರೆಡ್ ಕ್ರಮ್ಸು ಹಾಕ್ತಾರೆ. ಬ್ರೆಡ್ಡನ್ನು ಸೈಡಲ್ಲಿ ಇರೋದದ್ದು ಬ್ರೆಡ್ದು ತೆಗೆದುಬಿಟ್ಟು ಇದು ಗೋಲ್ಡನ್ ಕಲರ್ ತೆಗೆದುಬಿಟ್ಟು ಬ್ರೆಡ್ಡನ್ನು ಪುಡಿ ಮಾಡಿ ಅದನ್ನು ಹಾಕ್ತಾರೆ. ಇವತ್ತು ಹಬ್ಬ, ಸೊ ಬ್ರೆಡ್ಗೆ ಏನು ತಿನ್ನೋದು ಬೇಡ. ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ನಾನು ಶುಂಠಿ ತುರಿದು ಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಶುಂಠಿನೂ ಹಾಕಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ತೀನಿ. ಎಲ್ಲ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್, ಈರುಳ್ಳಿ ಹಾಕಿಲ್ಲ. ಇವತ್ತು ಹಬ್ಬ, ಮತ್ತು ಬ್ರೆಡ್ ಕ್ರಮ್ಸ್ ಹಾಕಿಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕಿದೆ ಮತ್ತು ಕಾರ್ನ್ ಫ್ಲೋರ್ ಹಾಕಿದೆ. ಆಮೇಲೆ ಡೀಪ್ ಫ್ರೈ ಮಾಡಲ್ಲ, ರವಾ ಫ್ರೈ ಮಾಡ್ತೀನಿ ಇವತ್ತು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೋಡಿ ಫ್ರೆಂಡ್ಸ್, ಇದನ್ನು ಈ ಕೈಗೆ ಆಯಿಲ್ ಅಪ್ಲೈ ಮಾಡ್ತೀನಿ. ಮತ್ತು ಈ ಥರ ನೋಡಿ, ಯಾಕಂದರೆ ಹೀಗೆ ಮಾಡಿದ್ರೆ ಚಿಪ್ಕಿ ಆಗಲ್ಲ ಫ್ರೆಂಡ್ಸ್, ಸ್ಟಿಕ್ ಆಗಲ್ಲ. ಹೌದು, ನೋಡಿ ಕೈಗೆ ಸ್ಟಿಕ್ ಆಗಲ್ಲ. ಇಷ್ಟು ಸಾಕಲ್ಲಪ್ಪ. ಈ ಥರ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಆಮೇಲೆ ಇದಕ್ಕೆ ರವಾನ ಕೋಟ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಬ್ರೆಡ್ ಕ್ರಮ್ಸು ಮಾಡ್ಬೋದಿತ್ತು, ಇವತ್ತು ಹಬ್ಬದಲ್ಲಿ ಬೇಡ ಅಂತ ಬ್ರೆಡ್ ಕ್ರಮ್ಸು, ಸೊ ರವಾ ಇದು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ನಾನೀಗ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ನೋಡಿ, ಈಗ ನಾವು ಇದರಲ್ಲಿ ಈ ಥರ ಹೋಲ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದು ನೋಡಿ ಚೀಸ್ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ಇದನ್ನು ಕ್ಲೋಸ್ ಮಾಡಿಕೊಂಡು ನೋಡಿ ಹೀಗೆ ಟಿಕ್ಕಿ ಶೇಪ್ ಕೊಡ್ತೀನಿ. ಈಗ ನೋಡಿ, ತುಂಬ ತೆಳ್ಳಗೆ ಮಾಡಲ್ಲ ಫ್ರೆಂಡ್ಸ್. ನೋಡಿ ಹೀಗೆ ಮಾಡಿ ಇದು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡಬೇಕು, ಸ್ವಲ್ಪ ಹೊತ್ತು ಡೀಪರಲ್ಲಿ ಇಡಬೇಕು ಫ್ರೆಂಡ್ಸ್. ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. 1 2 3
ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ದೀನಿ ಆಯಿಲಲ್ಲಿ. ತುಂಬ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳೋಣ, ತುಂಬ ದಪ್ಪ ಬೇಡ ಫ್ರೆಂಡ್ಸ್. ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ, ಇನ್ನು ಆಗಬೇಕಿದ್ದು ಆಗಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ರೆಡ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಮಕ್ಕಳು ತರಕಾರಿ ತಿಂದೇ ಇದ್ರೆ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ತರಕಾರಿ ಎಲ್ಲ ಹೊಟ್ಟೆಗೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ. ಇಷ್ಟು ಸಾಕು, ತೆಗಿತೀನಿ ಈಗ. ಆಯಿಲೆಲ್ಲ ಏನು ಕುಡಿಯೋಲ್ಲ ಫ್ರೆಂಡ್ಸ್. ನೋಡಿ, ಹೋಟೆಲ್ ಸ್ಟೈಲಲ್ಲಿ ನಮ್ಮ ಟಿಕ್ಕಿ ರೆಡಿ ಆಗಿದೆ. ಆಲೂ ಟಿಕ್ಕಿ ಅನ್ಬೋದು, ಆಲೂ ಕಟ್ಲೆಟ್ ಅನ್ಬೋದು, ಫುಲ್ ವೆಜಿಟೇಬಲ್ ಕಟ್ಲೆಟ್ ಅನ್ಬೋದು. ನೋಡಿ ಫ್ರೆಂಡ್ಸ್, ಮೊದಲು ಸ್ವಲ್ಪ ದೊಡ್ಡದು ಮಾಡಿದ್ದೆ, ಆದರೆ ಹಾಕೋಕ್ಕೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಫ್ರೆಂಡ್ಸ್, ನೋಡಿ ಈಗ ಯಾವುದು ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲ್ ಕಟ್ಲೆಟ್ ನೋಡಿ. ನಮ್ಮ ಮಂಗಳೂರು ಸ್ಟೈಲ್ ಎಲ್ಲ, ಈ ಮಂಗಳೂರು ಸ್ಟೈಲ್ ಎಲ್ಲ ಈ ಥರನೇ. ಇದಕ್ಕೊಂದು ಬೀಟ್ರೂಟ್ ಅಂತ ಹಾಕಬೇಕು ಫ್ರೆಂಡ್ಸ್, ನಾನು ಮರ್ತೇ ಹೋಗ್ಬಿಟ್ಟೆ. ಬೀಟ್ರೂಟನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದು ಬಿಟ್ಟು ಹಾಕಿ, ಇದ್ರ ಜೊತೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವತ್ತು ಇದರಲ್ಲಿ ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ಬ್ರೆಡ್ ಕಮ್ಸ್ ಇಲ್ಲ, ಆದ್ರೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ಹಿಡ್ಕೊಳಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಚೀಸ್ ಹಾಕಿದ್ದೀವಿ ನೋಡಿ. ಚೀಸ್ ಫುಲ್ ಬರಬೇಕು. ಮಧ್ಯದಲ್ಲಿ ಇದೆ, ಅದು ಮೆಲ್ಟ್ ಆಗಿದೆ. ಸೊ ಟೇಸ್ಟ್ ಮಾಡೋಣ. ಟೇಸ್ಟ್ ಟೈಮ್. ಈ ಟೇಸ್ಟ್ ಟೈಮ್ಗಂತೂ ಎಕ್ಸೈಟೆಡ್ ಅಂದರೆ ಎಕ್ಸೈಟೆಡ್. ಹೇಗಾಗಿದೆ? ಸೂಪರ್ ಕ್ರಂಚ್ ಕೇಳಿಸ್ತದೆ ಫ್ರೆಂಡ್ಸ್. ಎಷ್ಟು ಕ್ರಂಚಿ ಇದೆ ಅಂದರೆ ವಿತೌಟ್ ಬ್ರೆಡ್ ಕಮ್ಸ್. ಓನ್ಲಿ ಬ್ರೆಡ್ ಕಮ್ಸ್ ಇಲ್ಲ, ಇನ್ನು ಸೂಜಿಯಿಂದ ನೋಡಿ ಎಷ್ಟು ಕ್ರಂಚಿ ಆಗಿದೆ. ರವಾ ಸಾರಿ. ಎಷ್ಟು ಚೆನ್ನಾಗಿದೆ ಅಂದರೆ ಹೋಟೆಲ್ ಸ್ಟೈಲ್, ಮಸ್ಟ್ ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, ಇವತ್ತು ಟುಡೇ ಸ್ಪೆಷಲ್ ವೆಜಿಟೇಬಲ್ ಕಟ್ಲೆಟ್ ಆ್ಯಂಡ್ ಬನಾನಾ ಮಿಲ್ಕ್ ಶೇಕ್.